ಈ ಬುರುಡೆ ಗ್ಯಾಂಗಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸಂಪೂರ್ಣವಾದ ಬೆಂಬಲವನ್ನು ನೀಡಿರುವಂತಹದ್ದೇ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು. ಈ ಬುರುಡೆ ಗ್ಯಾಂಗಿನ ಬೆನ್ನೆಲುಬೆ ಸಿದ್ದರಾಮಯ್ಯನವರು ಎಂಬುವಂತಹದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಯಾವನು ಆದಿಲ್ ಬೀದಿಲ್ ಹೋಗುವಂತವನು ಬುರುಡೆ ಇದೆ ಅಂತ ಒಂದು ಬುರುಡೆ ಬಿಟ್ಟ, ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಒಂದು ಪ್ರಾಥಮಿಕ ತನಿಖೆ ವರದಿಯನ್ನು ಸಹ ತರಿಸ್ಕೊಳ್ದಲೇ ಏಕಾಏಕಿ ರಾತ್ರೋರಾತ್ರಿ ತರಾತುರಿಯಲ್ಲಿ SITಯನ್ನ ರಚನೆಯನ್ನ ಮಾಡಿಬಿಟ್ಬಿಟ್ರು. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರೋ ತನಕ SITಯವರು ಅಂತಿಮ ವರದಿಯನ್ನ ಸಲ್ಲಿಸಲೇ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿ ಇರೋ ತನಕ ಚಿನ್ನಯ್ಯ ನ್ಯಾಯಾಲಯದ ಮೆಟ್ಟಿಲನ್ನ ಏರಲಿಲ್ಲ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪದವಿಯಿಂದ ಪಟ್ಟದಿಂದ ಅಧಿಕಾರದಿಂದ ಕೆಳಗಡೆ ಇಳಿದ್ರು, ಆಗ ಇದೇ ಚಿನ್ನಯ್ಯ, ಇದೇ ಮಾಸ್ ಮ್ಯಾನ್ ಧೈರ್ಯವಾಗಿ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ದಾನೆ. ಸಿದ್ದರಾಮಯ್ಯನವರು ಈಗ್ಲಿಂದ ಅಲ್ಲ, ಮೊದಲಿನಿಂದ ಧರ್ಮಸ್ಥಳದ ಮೇಲೆ ಒಂದು ಕಣ್ಣನ್ನ ಇಟ್ಟಿದ್ರು. ಹೇಗಾದ್ರೂ ಮಾಡಿ ಧರ್ಮಸ್ಥಳವನ್ನ ಸರ್ಕಾರದ ಒಡೆತನಕ್ಕೆ ತೆಗೆದುಕೊಳ್ಬೇಕು ಅಂತ. ಅದು ಸಾಧ್ಯವಾಗ್ತಾ ಇರಲಿಲ್ಲ. ಕಾರಣ, ಧರ್ಮಸ್ಥಳ ಜೈನರ ಹಿಡಿತದಲ್ಲಿದೆ. ಜೈನರ ಹಿಡಿತದಲ್ಲಿ ಅಂತಂದ್ರೆ ಜೈನರು ಅಲ್ಪಸಂಖ್ಯಾತರಿಗೆ ಬರ್ತಾರೆ. ಅಲ್ಪಸಂಖ್ಯಾತರ ಧಾರ್ಮಿಕ ಕ್ಷೇತ್ರಗಳನ್ನ ಅಷ್ಟು ಸುಲಭವಾಗಿ ಸರ್ಕಾರದ ಒಡೆತನಕ್ಕೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಸಹ ಸಿದ್ದರಾಮಯ್ಯನವರಿಗೆ ಎಲ್ಲೋ ಒಂದು ಕಡೆ ಕೋಪ ಅನ್ನೋದು ಇತ್ತು. ಹೇಗೋ ಸಿದ್ದರಾಮಯ್ಯನವರು ಹಿಂದೂ ವಿರೋಧಿಗಳಾಗಿದ್ರು, ಧರ್ಮಸ್ಥಳದ ವಿರೋಧಿಗಳಾಗಿದ್ರು. ಧರ್ಮಸ್ಥಳವನ್ನ ಹೇಗಾದ್ರೂ ಮಾಡಿ ಸರ್ಕಾರದ ಒಡೆತನಕ್ಕೆ ತೆಗೆದುಕೊಳ್ಬೇಕು ಅಂತ ಸತತ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದೇ ಸಮಯದಲ್ಲಿ ನೋಡಿ ತಗಲಾಕೊಂಡ್ರು ಈ ಮತಾಂತರಿಗಳು, ಈ ಎಡಪಂಥೀಯರುಗಳು, ಕಮ್ಯುನಿಸ್ಟ್ಗಳು, ಈ ನಗರ ನಕ್ಸಲರುಗಳು. ಇವರೆಲ್ಲ ಸಿದ್ದರಾಮಯ್ಯನವರನ್ನ ತುಂಬಾ ಚೆನ್ನಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಬಳಕೆಯನ್ನ ಮಾಡಿಕೊಂಡ್ರು. ಇದೆಲ್ಲದರ ನಡುವೆ ಆಶ್ಚರ್ಯ ಎಂಬಂತೆ ನಟ ಪ್ರಕಾಶ್ ರಾಜ್, ನಟ ಪ್ರಕಾಶ್ ರಾಜ್ಗೆ ಕಳೆದ ವರ್ಷ ಸ್ಟೇಟ್ ಅವಾರ್ಡ್, ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿದ್ದು, 25 ಗ್ರಾಂ ಚಿನ್ನ ನೀಡಿದ್ದು, 5 ಲಕ್ಷ ಹಣವನ್ನ ಉಡುಗೊರೆಯಾಗಿ ಕೊಟ್ಟಂತಹದ್ದು. ಈ ಟಾರ್ಗೆಟ್ ಧರ್ಮಸ್ಥಳ 200 ಕೋಟಿ, ಏನ್ ಹೇಳಿ 200 ಕೋಟಿ ಟಾರ್ಗೆಟ್ ಧರ್ಮಸ್ಥಳ. ಈ 200 ಕೋಟಿ ಹಣವದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗಿದೆಯೋ, ಯಾವ್ಯಾವ ಅಧಿಕಾರಿಗಳು ಎಷ್ಟೆಷ್ಟು ತಿಂದಿದ್ದಾರೋ, ಯಾವನ್ಗೆ ಎಷ್ಟೆಷ್ಟು ಹೋಗಿದೆಯೋ, ಯಾವಳಿಗೆ ಎಷ್ಟೆಷ್ಟು ಹೋಗಿದೆಯೋ ಯಾರಿಗೂ ಸಹ ಗೊತ್ತಿಲ್ಲ. ಏನಾದ್ರೂ ಅಪ್ಪಿ ತಪ್ಪಿ ಈ ಬುರುಡೆ ಗ್ಯಾಂಗಿನ ಪ್ರಕರಣ ಕೇಂದ್ರಕ್ಕೆ ಹೋಗಿ CBI ಅಂಡರ್ ಅಲ್ಲಿ ತನಿಖೆ ಏನಾದ್ರೂ ನಡೀತು ಅಂದ್ರೆ 100ಕ್ಕೆ 100 ಸತ್ಯ ಮಾಡಿ ಹೇಳ್ತಾ ಇದ್ದೀನಿ, ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರು ಸಹ ತನಿಖೆಯನ್ನ ಎದುರಿಸಲೇಬೇಕಾಗುತ್ತೆ. ಈಗ ನೋಡಿ, ಈ ಬುರುಡೆ ಗ್ಯಾಂಗಿನ ಪ್ರಕರಣ ನಟ ಪ್ರಕಾಶ್ ರಾಜ್ನ ಬುಡುಗ್ ಬಂದು ನಿಂತಿದೆ. ಈಗ ಸತ್ಯ ಸಂಶೋಧನೆ ಅಂತ, ಏನದು ಸತ್ಯ ಸಂಶೋಧನೆ ಮಾಡ್ತೀವಿ, ಅದು ಮಾಡ್ತೀವಿ ಏನು ಹೇಳ್ತಾ ಇದ್ದಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು, ಸತ್ಯವನ್ನ ಸಂಶೋಧನೆ ಮಾಡಬೇಕು ಹಾಗೆ ಹೀಗೆ ಅಂತ. ಇವೆಲ್ಲ ಬರೀ ನಾಟಕಗಳು. ಸತ್ಯ ಮಾಡಿ ಹೇಳ್ತೀನಿ, ಇವೆಲ್ಲ ಬರೀ ನಾಟಕಗಳು. ಒಂದಂತೂ ಸತ್ಯವಾದ ಮಾತು ಹೇಳ್ತೀನಿ, ನಮ್ಮ ರಾಜ್ಯದಲ್ಲಿರುವಂತಹದ್ದು ಎಡಪಂಥೀಯ ಸರ್ಕಾರ, ಎಡಪಂಥೀಯರಿರುವಂತಹದ್ದು. ಎಡಪಂಥೀಯ ಸರ್ಕಾರ ಇರೋ ತನಕ ಎಡಪಂಥೀಯರ ವಿರುದ್ಧವಾಗಿ, ನಗರ ನಕ್ಸಲರ ವಿರುದ್ಧವಾಗಿ, ಕಮ್ಯುನಿಸ್ಟ್ಗಳ ವಿರುದ್ಧವಾಗಿ, ಮತಾಂತರಿಗಳ ವಿರುದ್ಧವಾಗಿ ಯಾವುದೇ ಕ್ರಮವನ್ನ ಯಾವತ್ತೂ ಎಂದಿಗೂ ತೆಗೊಳ್ಳೋದಿಲ್ಲ. ಎಷ್ಟು ದಿನ ಅಂತ? ಏನು ಅಧಿಕಾರ ಹಂಗೆ ಇರುತ್ತಾ? ಇದೇ ಸರ್ಕಾರ ಇರುತ್ತಾ? ಕಾಂಗ್ರೆಸ್ ಸರ್ಕಾರ? ಬಿಜೆಪಿ ಬರೋದೇ ಇಲ್ವಾ? ಬಿಜೆಪಿ ಬಂದೇ ಬರುತ್ತೆ. ಬಿಜೆಪಿ ಸರ್ಕಾರ ಒಮ್ಮೆ ಬರಲಿ, ಈ ಬುರುಡೆ ಗ್ಯಾಂಗ್ನ ಬುಡನ ಹೇಗೆ ಹೊಡಿತಾರೆ ನೋಡಿ. ಏನ್ ಹೇಳಿ, ಈ ಬುರುಡೆ ಗ್ಯಾಂಗ್ನ ಬುಡನ ಹೇಗೆ ಹೊಡಿತಾರೆ ನೋಡಿ. ಅಲ್ಲಿ ತನಕ ಲೆಟ್ ಡ್ಯಾಮ್ ಎಂಜಾಯ್ ಮಾಡ್ತಾ ಇರ್ಲಿ, ಎಂಜಾಯ್ ಮಾಡ್ಕೊಂಡಿರ್ಬೇಕು. ಇದೆಲ್ಲದರ ನಡುವೆ ನನಗೆ ಯಾವಾಗ್ಲೂ ಬೇಜಾರಾಗೋದು, ಸಾರ್ವಜನಿಕರ ತೆರಿಗೆ ಹಣ ಕಂಡ್ರಿ, ನಮ್ಮ ಹಣ, ಸಾವಿರಾರು ಕೋಟಿ ಹಣವನ್ನ ಸುಮ್ಮನೆ ವ್ಯರ್ಥ ಮಾಡಿಸ್ಬಿಟ್ರಲ್ಲ ಈ ಬುರುಡೆ ಗ್ಯಾಂಗ್ನವರು. ಅಲ್ಲಿ ಬಗ್ಸಿ, ಇಲ್ಲಿ ಗುಂಡಿ ಇದೆ, 1ನೇ ಗುಂಡಿನಲ್ಲಿದೆ, 2ನೇ ಗುಂಡಿನಲ್ಲಿದೆ, 3ನೇದಲ್ಲಿದೆ. ಅವೋ ಸಿಕ್ತು, ರೌಕೆ ಸಿಕ್ತು, ಪಂಚೆ ಸಿಕ್ತು, ಬಾಚಣಿಗೆ ಸಿಕ್ತು, ಅದ್ ಸಿಕ್ತು, ಇಲ್ಲಿ ಮೂಳೆ ಸಿಕ್ತಂತೆ. ಏನ್ ಒಸಿ ಆಟ ಆಡಿಸಿದ್ರ? ಪೊಲೀಸ್ ಇಲಾಖೆನ ಒಸಿ ಆಟ ಆಡಿಸಿದ್ರ? ಒಳ್ಳೆ ಪೊಲೀಸ್ನವ್ರನ್ನ ಬೇವರ್ಸಿಗಳ ತರ ಮಾಡ್ಕೊಂಡ್ಬಿಟ್ಟು ಬೀದಿ ಅಲ್ಸ್ಬಿಟ್ರು ಈ ಬುರುಡೆ ಗ್ಯಾಂಗ್ ಅವರು. ಇಷ್ಟೊಂದೆಲ್ಲ ಹಣ ವ್ಯರ್ಥ, ಅಬ್ಬಬ್ಬಬ್ಬಬ್ಬಾ, ಇಷ್ಟೊಂದೆಲ್ಲ ವ್ಯರ್ಥ ಮಾಡಿ, ಇಷ್ಟೊಂದೆಲ್ಲ ಆಟ ಆಡಿಸಿ, ಇಡೀ ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡಿ, ಪೊಲೀಸ್ ಇಲಾಖೆಯವರನ್ನ ಮೂರ್ಖರನ್ನಾಗಿ ಮಾಡಿ, ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಒಳಗಡೆ ಇದ್ದಾರಲ್ಲ. ಅವನ ಯಾವನ ಯೂಟ್ಯೂಬರ್ ಅಂತ ಆರಾಮಾಗಿ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿದ್ದಾನೆ. ಈ ನಮ್ಮ ಕನ್ನಡಿಗರುಗಳು, ಈ ಹಿಂದೂಗಳು ಇನ್ನೂ ಅವನಿಗೆ ಬೆಂಬಲ ಕೊಡ್ಕೊಂಡು ಕೂತಿದ್ದಾರೆ. ಅಯ್ಯೋ,
ನಿಮ್ಮ ಯೋಗ್ಯತೆಗಳಿಗೆ ಬೆಂಕಿ ಹಾಕ ಅಂಥವ್ರಿಗೆ ಬೆಂಬಲ ಕೊಡ್ತಿರಲ್ಲಪ್ಪ ನೀವುಗಳು. ಆ ಪ್ರಕರಣ ಪ್ರಾರಂಭ ಆದಾಗ್ಲಿಂದನೂ ಬಾಯ್ ಬಡ್ಕೊಂಡ್ ಬಂದ್ಬಿಟ್ಟು. ಏನೋ ಬಿಡಿ, ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ನಮ್ಮ ಕೃಷ್ಣ ಅದೇ ಹೇಳಿರೋದು ಅಂತ ಹೇಳ್ತಾ, ಆ ಕೃಷ್ಣ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.